ಸಾವಿರ ಮಠದಲ್ಲಿ ಸುಮಾರು 200 ಮಠಾಧೀಶರನ್ನು ಕರೆದು ನಾವು ವ್ಯಕ್ತಿಯನ್ನ ದೂಷಣೆ ಮಾಡುವುದಿಲ್ಲ, ವ್ಯಕ್ತಿತ್ವವನ್ನು ದೂಷಣೆ ಮಾಡ್ತೀವಿ ಅನ್ನತಕ್ಕಂತಹ ವಿಷಯವನ್ನ ಅವತ್ತು ದಿಂಗಾಲೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಆ ನಂತರ ನಡೆದಂಥ ಎಲ್ಲ ಘಟನಾವಳಿಗಳು ನಿಮಗೆ ಗೊತ್ತು. ಯಾರು ನಾಯಕರು ಬಂದು ಚುನಾವಣೆಗೆ ನಿಲ್ರಿ ಅಂತೇಳಿ ದಿಂಗಾಲೇಶ್ವರ ಸ್ವಾಮಿಗಳು ಧಾರವಾಡದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ನಾಯಕರಿಗೂ ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಯಾವೊಬ್ಬ ನಾಯಕನು ಮುಂದೆ ಬರಲಿಲ್ಲ ನಿಂದಿರಲಿಕ್ಕೆ, ಇಲೆಕ್ಷನ್ ನಿಂದಿರಲಿಕ್ಕೆ. ಕೊನೆಗೆ ಗುರುಗಳ ಅಪ್ಪಣೆಯನ್ನು ತೆಗೆದುಕೊಂಡು ದಿಂಗಾಲೇಶ್ವರ ಸ್ವಾಮೀಜಿಯವರೇ ನಾಮಪತ್ರವನ್ನು ಸಲ್ಲಿಸಿದ್ದು ನಿಮ್ಗೆಲ್ಲರಿಗೂ ಗೊತ್ತೈತಿ. ದಿಂಗಾಲೇಶ್ವರ ಸ್ವಾಮಿಗಳು ನಾಮಪತ್ರವನ್ನು ಸಲ್ಲಿಸಿದ ನಂತರ ಅವತ್ತೇ ಒಂದು ಘಟನೆ ಆಯಿತು. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅಂತಕ್ಕಂತಹ ಒಬ್ಬ ಯುವತಿಯ ಹತ್ಯೆ ಆಯಿತು. ಹತ್ಯೆ ಆದ ನಂತರ ಶಿರಹಟ್ಟಿಯ ಹಿರಿಯ ಜಗದ್ಗುರುಗಳು ದಿಂಗಾಲೇಶ್ವರ ಮಹಾಸ್ವಾಮಿಗಳವರ ಹತ್ರ ಬಂದು, ನೋಡ್ರಿ ತಮ್ಮ, ಇಲೆಕ್ಷನ್ ನಾಮಪತ್ರವನ್ನು ವಾಪಸ್ ತಗೋಬೇಕು ಅನ್ನತಕ್ಕಂಥ ಒಂದು ಆದೇಶವನ್ನು ಹಿರಿಯ ಜಗದ್ಗುರುಗಳು ಮಾಡಿದರು. ಆದರೆ ಯಾವುದೇ ಒಂದು ಪಕ್ಷದ, ಯಾವುದೇ ವ್ಯಕ್ತಿಯ ಯಾರ ಹೇಳಿಕೆಗೂ ಯಾರ ಮನವೊಲಿಕೆಗೂ ನಾವು ನಾಮಪತ್ರವನ್ನು ವಾಪಸ್ ತಗೊಂಡಿಲ್ಲ ಅನ್ನತಕ್ಕಂಥದ್ದನ್ನು ನೀವೆಲ್ಲರೂ ಮನವರಿಕೆ ಮಾಡಬೇಕು. ಯಾರೋ ಹೇಳಿದ್ದಾರೆ ದಿಂಗಾಲೇಶ್ವರ ಸ್ವಾಮಿಗಳು ನಾಮಪತ್ರವನ್ನು ವಾಪಸ್ ತಗೊಂಡ್ರು ಅಂತೇಳಿ. ಭಾಳ ಮಂದಿ ನಿಮ್ಮ ಮನಸ್ಸಿನಾಗ ನೀವು ಅಂತಿರ್ತೀರಿ. ಏನಂತಿರ್ತೀರಿ ಅಂದ್ರೆ, ಸ್ವಾಮಿಗಳು ನಾಮಪತ್ರ ಕೊಟ್ಟರು ವಾಪಸ್ ತಗೊಂಡಾರಂದ್ರೆ ಯಾವುದೇ ಪಕ್ಷದಿಂದ ದುಡ್ಡು ಹೊಡೆದಾರ ವಾಪಸ್ ತಗೊಂಡಾರ ಅಂತೇಳಿ. ಸಾಮಾನ್ಯವಾಗಿ ನಿಮ್ಮೆಲ್ಲರ ತಿಳಿಯೊಳಗೆ ಬಂದಿರ್ತೈತಿ, ರೊಕ್ಕ ತಗೊಂಡು ವಾಪಸ್ ತಗೊಂಡ್ರು ಅಂಥೇಳಿ ಅವ್ರು ಅಂತಾರ. ಆದರೆ ದಿಂಗಾಲೇಶ್ವರ ಸ್ವಾಮಿಗಳು ಅದಕ್ಕೇನಂತಾರ ಅಂತಂದ್ರೆ, ಈ ಕಾಲೇಜ್ ದಂಡಿ ಮೇಲೆ ಕಕ್ಕ ಇಟ್ಟಿರ್ತಾರ ನೋಡ್ರಿ, ಕಕ್ಕ ಮಾಡಿರ್ತಾವ. ಆ ಕಕ್ಕ ತಗೊಂಡು ಪೇಪರ್ನಾಗ ಇಟ್ಕೊಂಡು ಕಿಸದಾಗಿಸ್ಕೊಂಡ್ರೆ ಎಷ್ಟು ನಾರ್ತದಲ್ಲ, ಆ ಹಣನೂ ಕೂಡ ಆ ಕಕ್ಕಕ್ಕೆ ಸಮಾನ ಅಂತಕ್ಕಂಥ ಮಾತನ್ನು ಹೇಳಿದಂಥವ್ರು ದಿಂಗಾಲೇಶ್ವರ ಸ್ವಾಮೀಜಿಯವರು. ಅರ್ಥ ಮಾಡ್ಕೋಬೇಕು ನೀವೆಲ್ಲ. ರಾಜವಂಶಸ್ಥರಾದಂತಹ ಮಠ ಅವ್ರದ್ದು ಶಿರಹಟ್ಟಿ ಫಕೀರೇಶ್ವರ ಮಠ. ಆದ್ರೆ ನೀವೆಲ್ಲ ಸಾಮಾನ್ಯವಾಗಿ ಕುಂದಗೋಳ ತಾಲೂಕಿನಲ್ಲಿ ಶಿರಹಟ್ಟಿ ಮಠದ ಸದ್ಭಕ್ತರು ಬಹಳ. ಇವತ್ತೇ ಸಂಶಯ ಮಠದ ಜಾತ್ರೆ ಕಾರ್ಯಕ್ರಮ, ಆ ಜಾತ್ರೆ ಮುಗಿಸ್ಕೊಂಡು ಬಿಡುವಿಲ್ಲದನೆ ದಿಂಗಾಲೇಶ್ವರ ಸ್ವಾಮಿಗಳು ಈ ಸಭೆಗೆ ಬಂದಾರ ಅಂದ್ರೆ ಸಮಾಜಕ್ಕೋಸ್ಕರ ಬಂದಾರ, ನಿಮಗೋಸ್ಕರ ಬಂದಾರ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಅಂಥ ಸ್ವಾಮಿಗಳು ಯಾವುದೇ ಅಪೇಕ್ಷೆ ಇಲ್ಲದೆ ಕೇವಲ ಗುರುಗಳ ಆದೇಶಕ್ಕಾಗಿ ತಮ್ಮ ನಾಮಪತ್ರವನ್ನು ವಾಪಸ್ ಪಡ್ಕೊಂಡ್ರು. ವಾಪಸ್ ಪಡ್ಕೊಂಡ ನಂತರ ಸ್ವಾಮಿಗಳಿಗೆ ಸಮಾಜದಿಂದ ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ಪ್ರತಿದಿನ ಕೊಡ್ತಾ ಇದ್ದಾರೆ. ನಿನ್ನೆ ನವಲಗುಂದ ತಾಲೂಕಿನಲ್ಲಿ ನಾವು ಸ್ವಾಭಿಮಾನಿ ಮತದಾರರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಸುಮಾರು 7-8 ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ನಾವು ಹೇಳೋದು ಇಷ್ಟೇ, ಇವೆಲ್ಲ ಮತದಾರರು ನಾವು BJP ವಿರೋಧ ಅಲ್ಲ, ಕಾಂಗ್ರೆಸ್ ವಿರೋಧ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ನಾವು ಮೋದಿಯನ್ನು ವಿರೋಧ ಮಾಡೋದಿಲ್ಲ, ರಾಹುಲ್ ಗಾಂಧಿನೂ ವಿರೋಧ ಮಾಡೋದಿಲ್ಲ. ಮೋದಿ ಪ್ರಧಾನಮಂತ್ರಿ ಆಗಲಿಕ್ಕೆ ನಮ್ದು ಏನೂ ಅಭ್ಯಂತರ ಇಲ್ಲ, ಭಾಳ ಸಂತೋಷದಿಂದ ಒಪ್ಕೋತೀವಿ ನಾವು. ಸ್ವಾಮೀಜಿಯವರು ಹೇಳಿದ್ದು ಒಂದೇ ಮಾತು, ಈಗಿರ್ತಕ್ಕಂಥ ಸಂಸದರನ್ನು ತೆಗೆದು ಬೇರೆ ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟರೆ ನಾವು ಬೆನ್ನೆಲುಬಾಗಿ ನಿಂತು ಅವರನ್ನು ಗೆಲ್ಲಿಸ್ತೀನಿ ಅಂತ ಹೇಳಿದರು. ಅರ್ಥ ಮಾಡಿಕೊಡ್ರಿ, ಸ್ವಾಮೀಜಿಯವರು ಹೇಳಿದ್ದು ಸದ್ಯ ಇರತಕ್ಕಂಥ ಸಂಸದರನ್ನು ತೆಗೆದು ನೀವು ಕಾರವಾರಕ್ಕೆ ಕೊಡ್ರಿ, ಅಥವಾ ಪಕ್ಷದ ಸಂಘಟನೆಗಾಗಿ ಅವ್ರನ್ನ ಉಪಯೋಗ ಮಾಡಿಕೊಡ್ರಿ, ದೊಡ್ಡ ಹುದ್ದೆಯನ್ನು ಕೊಡ್ರಿ, ನಮ್ಗೆ ಯಾವುದೂ ಅಭ್ಯಂತರ ಇಲ್ಲ. ಆದರೆ ಧಾರವಾಡ ಮತಕ್ಷೇತ್ರಕ್ಕೆ ಒಬ್ಬ ಕಾರ್ಯಕರ್ತನಿಗೆ ಕೊಡ್ರಿ, ನಾವು ಅವರ ಬೆನ್ನ ಹಿಂದೆ ನಿಂತ್ಕೊಂಡು ಅವರನ್ನು ಗೆಲ್ಲಿಸಿ ಮೋದಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದಂಥ ಸ್ವಾಮೀಜಿಯವರು ದಿಂಗಾಲೇಶ್ವರ ಸ್ವಾಮೀಜಿಯವರು. ಕಾರ್ಯಕರ್ತರ ಮೇಲೂ ಅಷ್ಟೇ, ಎಲ್ಲ ಜನಾಂಗದ ಮೇಲೂ ಅಷ್ಟೇ. ಹೇಳಿದ್ರಲ್ಲ ನಮ್ಮ ಸೊರಬದ ಮಠರವರು, ನೀರಾವರಿ ಸೌಲಭ್ಯಕ್ಕೆ ಆದಂಥ ಘಟನೆಗಳನ್ನು ಎಲ್ಲ ಹೇಳಿದ್ದಾರೆ ನಿಮ್ಮ ಮುಂದೆ. ಆದರೆ ಒಬ್ಬ ಮಠಾಧೀಶರು ಇಷ್ಟೊಂದು ಸಮಾಜ ಸುಧಾರಣೆಗಾಗಿ ನಿಂತಹ ಉದಾಹರಣೆ ಇಡೀ ಕರ್ನಾಟಕದಲ್ಲಿಯೇ ಇಲ್ಲ. ಇದು ಮೊದಲನೇ ಸಾರಿ.
ದಿಂಗಾಲೇಶ್ವರ ಸ್ವಾಮಿಗಳು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು. ಜೊತೆಗೆ ಅವರ ಹೋರಾಟ ಇದೊಂದರಲ್ಲಿ ಅಲ್ಲ, ಎಲ್ಲಿ ಅನ್ಯಾಯ ಆಗೈತಿ, ಎಲ್ಲಿ ಜನರಿಗೆ ತೊಂದರೆ ಆಗೈತೋ, ಎಲ್ಲಿ ಮಠಾಧೀಶರು ಕೂಡ ತೊಂದರೆ ಆದಾಗ ಕರ್ನಾಟಕದಲ್ಲಿ ಒಬ್ಬರೇ ಒಬ್ಬ ಸ್ವಾಮಿಗಳು ಅವರು ಬೆನ್ನಿಗೆ ನಿಂದಿರೋರು ಅಂತಂದ್ರೆ ದಿಂಗಾಲೇಶ್ವರ ಸ್ವಾಮಿಗಳು ಅಂತೇಳಿ ನಾವೆಲ್ಲ ಹೇಳ್ಬೋದು. ಸುಮಾರು ಅದು ಹುಟ್ಟತ್ಲೇ ಬರಬೇಕು, ಹೋರಾಟದ ಗುಣ ಮಧ್ಯದೊಳಗೆ ಬರುವುದಿಲ್ಲ. ಆದರೆ ದಿಂಗಾಲೇಶ್ವರ ಸ್ವಾಮಿಗಳಿಗೆ 5 ವರ್ಷ ಇದ್ದಾಗಲೇ ಈ ಹೋರಾಟದ ಗುಣಧರ್ಮ ಅವರಲ್ಲಿ ಬಂದೈತಿ. ಅಂಥ ಒಂದು ಹೋರಾಟದ ಎಲ್ಲ ಹೋರಾಟವನ್ನು ನೀವು ನೋಡ್ತೀರಿ. ಹಿಂದೆ ವೀರಶೈವ ಲಿಂಗಾಯತ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಸಮಾಜಕ್ಕೆ ಹಾನಿಯಾಗದಂಗೆ ಐಕ್ಯತೆಯನ್ನು ಸಾಧಿಸಿದವರು ದಿಂಗಾಲೇಶ್ವರ ಮಹಾಸ್ವಾಮಿಗಳು. ಯಡಿಯೂರಪ್ಪನವ್ರಿಗೆ ಆ ಸಂದರ್ಭದಲ್ಲಿ ಸುಮಾರು 500 ಮಠಾಧೀಶರನ್ನು ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ಒಬ್ಬ ಲಿಂಗಾಯತ ನಾಯಕನನ್ನು ಮುಖ್ಯಮಂತ್ರಿ ಮಾಡುವಲ್ಲಿ ಬಹಳ ಪ್ರಥಮ ಆದ್ಯತೆಯನ್ನು ಕೊಟ್ಟಂಥವರು ದಿಂಗಾಲೇಶ್ವರ ಮಹಾಸ್ವಾಮಿಗಳು. ಇಂಥ ಸಾಮಾಜಿಕ ಚಿಂತನೆಯನ್ನು ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರದ್ದು ಒಂದೇ ಉದ್ದೇಶ ಹೇಳಿದನೆಲ್ಲ ನಾನು ನಿಮಗೆ, ಒಂದೇ ಒಂದು, ಇದೊಂದು ಸರಿ ಬದಲಾವಣೆ ಮಾಡಿ ಹೊಸ ವ್ಯಕ್ತಿಗೆ ಅಭ್ಯರ್ಥಿಗೆ ಆಯ್ಕೆಯನ್ನು ಮಾಡ್ರಿ, ಸಮಾಜ ಹೆಂಗೆ ಪರಿವರ್ತನೆ ಆಗುವುದಿಲ್ಲ, ನಾವು ಅವನ್ನ ಕೈ ಹಿಡಿದು ಕೇಳತಕ್ಕಂಥ ಶಕ್ತಿ ದಿಂಗಾಲೇಶ್ವರ ಮಹಾಸ್ವಾಮಿಗಳಲ್ಲಿ ಇದೆ ಅನ್ನತಕ್ಕಂತಹ ಮಾತನ್ನು ಹೇಳ್ತಾ, ಕುಂದಗೋಳದಲ್ಲಿ ನೀವೆಲ್ಲರೂ ಕೂಡಿದಿರಲ್ಲ, ನೀವೇ ಯೋಚನೆ ಮಾಡ್ರಿ. ನಾವೆಲ್ಲರೂ ಹೇಳೋದ್ರ ಜೊತೆಗೆ ನೀವು ಯೋಚನೆ ಮಾಡ್ರಿ, ಏನು ತೀರ್ಮಾನ ತಗೋಬೇಕು ಅಂಥೇಳಿ. ನಿಮ್ಮ ಸ್ವಾಭಿಮಾನ ಮತದಾರರ ಸಮಾವೇಶ ಐತಲ್ಲ, ನಿಮ್ಮ ಸ್ವಾಭಿಮಾನಕ್ಕೆ ಯಾವ ರೀತಿಯಾಗಿ ನೀವು ತೀರ್ಮಾನ ತಗೋತಿರೋ ಆ ರೀತಿಯಾಗಿ ನಮ್ಮ ಕುಂದಗೋಳ ಅಭಿವೃದ್ಧಿ ಆಗತ್ತೆ ಅನ್ನತಕ್ಕಂತಹ ಮಾತನ್ನು ಹೇಳಿ, ನಿಮ್ಮೆಲ್ಲರಿಗೂ ಈ ಕುಂದಗೋಳ ಅಂತಂದ್ರೆ ಸಂಗೀತದ ತವರೂರಿದೆ, ಜೊತೆಗೆ ಅಷ್ಟೇ ಮೆಣಸಿನ್ಕಾಯಿ ಬೆಳೆಯತಕ್ಕಂಥ ಕ್ಷೇತ್ರ. ನೀವು ಮನಸ್ಸು ಮಾಡಿದ್ರೆ ಮೆಣಸಿನ್ಕಾಯಿ ಘಾಟ್ ಎಷ್ಟೈತಲ್ಲ ಅಷ್ಟು ಘಾಟವನ್ನು ಇಡೀ ರಾಜ್ಯಕ್ಕೆ ನೀವು ತೋರಿಸ್ತಕ್ಕಂಥ ಶಕ್ತಿ ನಿಮಗಿದೆ. ಅದಕ್ಕೆ ಒಳ್ಳೆ ತೀರ್ಮಾನವನ್ನು ತಗೊಳ್ರಿ, ಒಳ್ಳೆ ಆಯ್ಕೆಯನ್ನು ಮಾಡ್ರಿ ಅಂತ ಹೇಳಿ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ಕುಂದಗೋಳ ನಗರದಲ್ಲಿ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಸ್ವಾಭಿಮಾನಿ ಮತದಾರರ ಸಮಾವೇಶ ಅಂತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಾಡಿನ ಮೂಲೆ ಮೂಲೆಯಿಂದ ಬಂದಂಥ ಪೂಜ್ಯರುಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪರಮ ಪೂಜ್ಯರ ಪವಿತ್ರ ಚರಣಗಳಲ್ಲಿ ಅನಂತ ನಮಸ್ಕಾರಗಳನ್ನ ಸಲ್ಲಿಸಿ, ಈ ಸಮಾರಂಭದಲ್ಲಿ ಭಾಗಿಯಾದಂಥ ಎಲ್ಲ ಶರಣೀಯರ, ಚಿಕ್ಕ ಮಕ್ಕಳ, ಪತ್ರಕರ್ತರ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಒಳ್ಳೆ ಸುಂದರವಾದಂಥ ಹೆಸರನ್ನು ಇಟ್ಟಿದ್ದೀರಿ ಇವತ್ತು ಈ ಸಮಾರಂಭಕ್ಕೆ, ಸ್ವಾಭಿಮಾನಿ ಮತದಾರರ ಸಮಾವೇಶ. ಅದನ್ನು ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು, ನಮ್ಮ ಸ್ವಾಭಿಮಾನಕ್ಕೆ ಯಾರು ಧಕ್ಕೆಯನ್ನು ತಂದಾರೋ ಅವರಿಗೆ ನಾವು ಮತದಾನವನ್ನು ಮಾಡುವುದಿಲ್ಲ ಅಂತಕ್ಕಂಥ ಸಂದೇಶ ಕುಂದಗೋಳ ಜನ ಇವತ್ತು ಕೊಟ್ಟಿದ್ದೀರಿ. ಸುಮಾರು 25-30 ದಿನಗಳಿಂದ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಮಾಡ್ತಕ್ಕಂಥ ಹೋರಾಟವನ್ನು ನೀವೆಲ್ಲರೂ ಗಮನಿಸಿದ್ದೀರಿ. ಪತ್ರಿಕೆಗಳಲ್ಲಿ ನೋಡಿದ್ದೀರಿ, ಯೂಟ್ಯೂಬ್ನಲ್ಲಿ ನೋಡಿದ್ದೀರಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ದೀರಿ. ಅವರ ಹೋರಾಟ ಇರೋದು ವ್ಯಕ್ತಿಯ ವಿರೋಧ ಅಲ್ಲ, ವ್ಯಕ್ತಿತ್ವದ ವಿರೋಧವನ್ನು ಅವರು ಮಾಡ್ತಾ ಇದ್ದಾರೆ. ಭಾಳ ಗಮನವಿಟ್ಟು ಕೇಳ್ರಿ. ನಾವು ಸಂಸದರನ್ನ ದ್ವೇಷ ಮಾಡ್ತಾ ಇಲ್ಲ, ಅವರನ್ನ ವಿರೋಧ ಮಾಡ್ತಾ ಇಲ್ಲ, ಅವರ ನಡವಳಿಕೆಯನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ದಿಂಗಾಲೇಶ್ವರ ಸ್ವಾಮೀಜಿಯವರು ಮಾಡಿದ್ದಾರೆ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಸಹಜವಾಗಿ ನಿಮ್ಮಲ್ಲಿರ್ತಕ್ಕಂಥವ್ರು ಯಾರಾದರೂ ನಿಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ತಂದಾಗ ನೀವು ಅವ್ರನ್ನ ಮಾತಾಡ್ಸೋದು ಇಲ್ಲ, ಅವ್ರ ಮನೆಗೂ ಹೋಗೋದಿಲ್ಲ, ಅವ್ರ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಧಿಕ್ಕಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ. ಅಂಥ ಒಂದು ನಿಜ ಜೀವನದಲ್ಲಿ ಇರ್ತಕ್ಕಂಥ ಈ ಸ್ವಾಭಿಮಾನದ ಪ್ರಶ್ನೆ ಇವತ್ತೇ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ಮತದಾರರಲ್ಲಿ ಹುಟ್ಕೊಂಡು ಬಿಟ್ಟಿದೆ.
ಇನ್ನೊಂದು ವಿಷಯವನ್ನ ನಿಮಗೆ ಹೇಳಬೇಕು ಅಂತಂದ್ರೆ, ಲಿಂಗಾಲೇಶ್ವರ ಸ್ವಾಮಿಗಳು ಮೊದಲಿನಿಂದನೇ ಹೇಳ್ಕೊಂತ ಬಂದಾರೆ, ನಾವು ಯಾವುದೇ ಪಕ್ಷದ ವಿರೋಧವನ್ನ ಮಾಡುವುದಿಲ್ಲ ಅನ್ನತಕ್ಕಂಥದ್ದನ್ನು. BJP ವಿರೋಧ, ಮೋದಿ ವಿರೋಧ ಮಾಡ್ತಕ್ಕಂಥದ್ದಲ್ಲ, ಕಾಂಗ್ರೆಸ್ಸಿನ ವಿರೋಧವನ್ನು ನಾವು ಮಾಡ್ತಾ ಇಲ್ಲ, ಯಾವುದೇ ಪಕ್ಷದ ವಿರೋಧವನ್ನ ನಾವು ಮಾಡ್ತಾ ಇಲ್ಲ. ಆದರೆ ಯೋಗ್ಯವಾದಂತಹ ವ್ಯಕ್ತಿಗೆ ಮತದಾನ ಮಾಡಿ ಯೋಗ್ಯವಾದಂತಹ ವ್ಯಕ್ತಿಯನ್ನ ಆರಿಸಿ ತಗೊಂಬರ್ರಿ ಅನ್ನತಕ್ಕಂತಹ ಮನವಿಯನ್ನ ನಿಮ್ಮಲ್ಲಿ ಮಾಡ್ತಾ ಇದ್ದೀವಿ. ನಾವು ಹೇಳ್ತಕ್ಕಂಥದ್ದನ್ನ ನೀವು ಸಾಮಾನ್ಯವಾಗಿ ನಮ್ಮ ಧಾರವಾಡ ಮತಕ್ಷೇತ್ರ, ಸಿಗ್ಗಾಂವ್ ಸವಣೂರು ಕ್ಷೇತ್ರ ಹಿಡ್ಕೊಂಡು ಕುಂದಗೋಳ ಕ್ಷೇತ್ರ, ನವಲಗುಂದ ಕ್ಷೇತ್ರ, ಜೊತೆಗೆ ಕಲಘಟಗಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ಈ 20 ವರ್ಷದ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿಯಾಗಿದೆ ಅನ್ನತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಎಷ್ಟು ಅನುದಾನ ನಮ್ಮ ತಾಲೂಕಿಗೆ ಸಿಕ್ಕಿದೆ ಮಾಡಿ ಸ್ವಾಭಿಮಾನದಿಂದ ನಿಮ್ಮ ತೀರ್ಮಾನವನ್ನ ನೀವೇ ತಗೊಳ್ರಿ. ನಾವು ಒಬ್ಬ ವ್ಯಕ್ತಿ 20 ವರ್ಷ, ಒಂದು ದಿನ ಅಲ್ಲ, 20 ವರ್ಷದಿಂದ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಕೆಲಸ ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನ ನೀವು ಪರಾಮರ್ಶಿಸಬೇಕು. ಇವತ್ತೇ ಯಾವ ವ್ಯಕ್ತಿ 20 ವರ್ಷದಿಂದ ಕೆಲಸ ಮಾಡಿಲ್ವೋ, ಈ ಮುಂಬರುವ 5 ವರ್ಷದಲ್ಲಿ ಏನು ಕೆಲಸ ಮಾಡ್ತಾನೆ ಅನ್ನತಕ್ಕಂಥದ್ದನ್ನು ಯೋಚನೆ ಮಾಡಿ. ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಜನ ಮಠಾಧೀಶರಿದ್ದಾರೆ, ನೀವು ನೋಡಿರಿ, ಸಾಕಷ್ಟು ಜನ ಮಠಾಧೀಶರಿದ್ದಾರೆ. ಸಮಾಜಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಸಮಾಜಕ್ಕಾಗಲಿ ತೊಂದರೆ ಬಂದಾಗ, ಸಮಾಜಕ್ಕೆ ಅನ್ಯಾಯ ಆದಾಗ, ಜನಗಳಿಗೆ ತೊಂದರೆ ಆದಾಗ ಸಮಾಜದ ಜೊತೆಯಾಗಿ ಧ್ವನಿಯಾಗಿ ನಿಲ್ತಕ್ಕಂಥವ್ರು ಯಾರು ಅಂತಂದರೆ ಸಿರಹಟ್ಟಿಯ ಫಕೀರೇಶ್ವರ ಲಿಂಗಾಲೇಶ್ವರ ಸ್ವಾಮೀಜಿಯವರು ಒಬ್ಬರೇ. ನೀವು ಸಾಕಷ್ಟು ಈ ಸ್ವಾಮಿಗಳಿಗೆ ಯಾಕೆ ರಾಜಕೀಯ ಬೇಕು ಅನ್ನತಕ್ಕಂತಹ ವಿಷಯಕ್ಕೂ ಕೂಡ ಲಿಂಗಾಲೇಶ್ವರ ಸ್ವಾಮೀಜಿಯವರು ಉತ್ತರ ಕೊಟ್ಟಿದ್ದಾರೆ. ಸಾಕಷ್ಟು 25 ದಿನಗಳಿಂದ ಸಾಕಷ್ಟು ಮಾಧ್ಯಮದಲ್ಲಿ ಸ್ವಾಮೀಜಿಯವರು ಎಲ್ಲ ವಿಷಯವನ್ನು ಹೇಳಿದ್ದಾರೆ. ನಮ್ಮ ಧಾರವಾಡ ಮತಕ್ಷೇತ್ರದಲ್ಲಿ ಬರತಕ್ಕಂಥ ಎಲ್ಲ ನಾಯಕರನ್ನ ಕರೆದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಅವರಿಗೆ ನಡೀತಕ್ಕಂತಹ ವಿಷಯವನ್ನೆಲ್ಲ ಸ್ವಾಮೀಜಿ ಮುಂದೆ ಅವರು ತಮ್ಮ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು.